ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ 2026 ಎಲ್ಲ ಬರ್ತಿದ್ರ. ಇನ್ನೇನು ನಾಳೆ ಮಾರ್ಚ್ 31ರಂದು ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಹೋದ ವರ್ಷ ಹಿಂದಿ ವಿಷಯದಲ್ಲಿ 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಕೊಡ್ತಾ ಇದ್ದೀನಿ. ಇದು ಟಾಪರ್ ಅನ್ಸಿಟ್ಟು 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ. ನೀವು ಕೂಡ ಈ ರೀತಿ ಬರೆದಿದ್ದಲ್ಲಿ ಆರಾಮಾಗಿ 80 ಔಟ್ ಆಫ್ 80 ಮಾಡ್ಬೋದು ಅಥವಾ ಸ್ಕೋರ್ ಮಾಡ್ಬೋದು. ಕೊನೆಯವರೆಗೆ ನೋಡಿ, ಅವರು ಬರೆದಂಥ ಪ್ರತಿ ಪೇಜನ್ನು ತೋರಿಸ್ತೀನಿ ಮತ್ತು ನೀವು ಯಾವ ರೀತಿ ಬರೆದ್ರೆ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತೀನಿ. ಕೊನೆಯವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ನಿಮಗೆ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು ಎಸ್ ಎಲ್ ಸಿ ಅನಾಲಿಸಿಸ್ ಮುಗಿಯವರೆಗೆ ಇನ್ನೇ ಹಿಂದಿ ಆದಮೇಲೆ ಸಮಾಜ ವಿಜ್ಞಾನ ಇದೆ, ಆ ವಿಷಯ ಕೂಡ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಎಲ್ಲ ಹಾಕ್ತೀನಿ. ಅವೆಲ್ಲ ಬೇಕು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂತಲ್ಲಿ ಅವರು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಓಕೆ, ಇದು ಆನ್ಸರ್ ಬುಕ್ಲೆಟು ಮಾಧ್ಯಮ. ಆಮೇಲೆ ವಿಷಯ ನೋಡಿ, ಹಿಂದಿ ವಿಷಯ ಸಂಖ್ಯೆ ಅಂತ 61 ಹೆಚ್ಚು. ಎಷ್ಟು ಬರೆದವರು ಪ್ರಥಮ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ ಕೇವಲ 15 ಪೇಜಲ್ಲಿ ಅವರು 80 ಔಟ್ ಆಫ್ 80 ಮಾಡಿದ್ದಾರೆ. 15 ಪೇಜನ್ನ ಬರೆದಿದ್ದಾರೆ. ಉಪಯೋಗಿಸಿದ ಒಟ್ಟು ಪುಟಗಳ ಸಂಖ್ಯೆ 15. ಅದಾದ ನಂತರ ನೋಡಿ, ಇದು ಅಬ್ಸರ್ವ್ ಮಾಡೋದು ನೀವು ಮೂಲ ನೆನಪುಗಾರ ಉಪಯೋಗಕ್ಕಾಗಿ ಮಾತ್ರ. ಇದೇನೋ ನಿಮ್ಮ ಮಾರ್ಕ್ಸನ್ನು ಹಾಕ್ತಾರೆ, ಈ ರೀತಿ ಹಾಕ್ತಾರೆ. ನಿಮ್ಮ ಮಾರ್ಕ್ಸ್ ಕೂಡ ಇದೇ ರೀತಿ ಹಾಕ್ತಾರೆ. ನೀವು ಯಾವುದೇ ಕ್ವಶನ್ನ ರಿಪೀಟಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಒಂದೇ ಕ್ವಶನ್ ಒಂದೇ ಬಾರಿ ಬರಿಬೋದು. ಅರ್ಥ ಆಯ್ತಾ? ಅದ್ರ ಅವರು ಕ್ವಶನ್ ವೈಸು ಮಾರ್ಕ್ಸನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಕ್ವಶನ್ ವೈಸು ಅವರು ಮಾರ್ಕ್ಸನ್ನು ಹಾಕ್ತಾರೆ, ನೋಡ್ಕೋಬೋದು. ನೋಡಿ, 2 ಬಾರಿ ಚೆಕ್ ಮಾಡಿದ್ದಾರೆ, 3 ಬಾರಿ ನೋಡಿ. ಒಂದು ಬಾರಿ ರೆಡ್ ಕಲರ್ ಚೆಕ್ ಮಾಡಿದರೆ, ಇನ್ನೊಂದು ಬಾರಿ ಗ್ರೀನ್ ಪೆನ್ನಲ್ಲಿ, ಇನ್ನೊಂದು ಬಾರಿ ಬ್ಲೂ ಪೆನ್ನಲ್ಲಿ, 3 ಬಾರಿ ಚೆಕ್ ಮಾಡಿದ್ದಾರೆ. ನಿಮ್ಮ ಪೇಪರ್ ಕೂಡ 2 ರಿಂದ 3 ಸಲ ಚೆಕ್ ಮಾಡ್ತಾರೆ. ಆದರೆ ನಿಮಗೆ ನೀವು ಬರೆದಷ್ಟು ಮಾರ್ಕ್ಸ್ ಕೊಡ್ತಾರೆ, ಅನ್ಯಾಯ ಆಗೋದಿಲ್ಲ. ನೀವು ಎಷ್ಟು ಬರೀರ್ತೀರ ಅಷ್ಟು ಮಾರ್ಕ್ಸನ್ನು ಕೊಡ್ತಾರೆ. ಅದಾದ ನಂತರ ಇದು ಮೇನ್ ಆನ್ಸರ್ ಬುಕ್ಲೆಟು. ಅಬ್ಸರ್ವ್ ಮಾಡಿ ಅವ್ರು ಯಾವ ರೀತಿ ಬರೆದಾರೆ ಅಂತ ನೋಡಿ. ಒಂದೇ ಮೇನ್ ಹಾಕಿಬಿಟ್ಟಾರೆ ನೋಡಿ. ಒಂದು ಕ್ವಶನ್ ಆದಮೇಲೆ ಒಂದು ಗೆರೆ ಎಳೆದಿದ್ದಾರೆ, ಒಂದು ಕ್ವಶನ್ ಆದಮೇಲೆ ಒಂದು ಗೆರೆ ಎಳೆದಿದ್ದಾರೆ. ಆಮೇಲೆ ಅಂಡರ್ಲೈನ್ ಮಾಡಿದ್ದಾರೆ. ಪ್ರತಿಯೊಂದು ಆನ್ಸರಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಮೇನ್ ಪಾಯಿಂಟ್ ಇರೋದಲ್ಲಿ ಯಾವಾಗ ನೀವು ಒಂದು ಆನ್ಸರಿಗೆ ಅಂಡರ್ಲೈನ್ ಮಾಡ್ತೀರ, ಅವಾಗ ಏನಾಗ್ತದೆ, ಅದು ಸಿಸ್ಟಮೆಟಿಕ್ ಅಂತದೆ. ಸಿಸ್ಟಮೆಟಿಕ್ ಆಗಿ ಕಾಣ್ತದೆ, ಚೆನ್ನಾಗಿ ಕಾಣ್ತದೆ. ಅರ್ಥ ಆಯ್ತಾ? ಅವಾಗ ಚೆಕ್ ಮಾಡೋರಿಗೆ ಅನಿಸ್ತದೆ, ಒಂಥರ ನೀಟ್ ಅನಿಸುತ್ತೆ, ಅವರಿಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ನೀಟ್ ಅನಿಸುತ್ತೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅಬ್ಸರ್ವ್ ಮಾಡ್ಬೋದು ನೀವು. ಮಲ್ಟಿಪಲ್ ಎಲ್ಲ ಕರೆಕ್ಟಾಗಿ ಬರೆದಿದ್ದಾರೆ. ಕ್ವಶನ್ ನಂಬರ್ ಹಾಕಿದ್ದಾರೆ, ಆಮೇಲೆ ಮೇನು ಎ ಅಂತ ಬರೆದಿದ್ದಾರೆ, ಆಮೇಲೆ ಆನ್ಸರ್ ಬರೆದಿದ್ದಾರೆ. ಈ ರೀತಿ ನೀವು ಕೂಡ ಮಲ್ಟಿಪಲ್ನ ಬರೀಬೇಕು. ಸೆಕೆಂಡ್ ಮೇನು 100 ನೋಡಿ. ಸೊ ಬರೆದಿದ್ದಾರೆ, ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನ್ ಮಾಡಿ ಪ್ರತಿ ಕ್ವಶನ್ ಆದಮೇಲೆ ಒಂದು ಗೆರೆ ಎಳೆದಿದ್ದಾರೆ ಕೆಳಗಡೆ. ನೀವು ಕೂಡ ಎಕ್ಸಾಮ್ ಕೊನೆಗೆ ಒಂದು 10 ನಿಮಿಷ ಟೈಮ್ ಇಟ್ಕೊಳ್ಳಿ. 10 ನಿಮಿಷ ಟೈಮ್ ಮಾಡಿಕೊಂಡು ಒಂದು ಗೆರೆ ಎಳಿರಿ. ಅದು ನೀಟ್ ಅನಿಸುತ್ತೆ ಚೆಕ್ ಮಾಡೋರಿಗೆ. ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ. ಆಮೇಲೆ ಒಂದು ಅಂಕದ ಪ್ರಶ್ನೆ, ಒಂದು ವಾಕ್ಯದ ಪ್ರಶ್ನೆ ಅಬ್ಸರ್ವ್ ಮಾಡಿ. ಅವರು ಯಾವೆಲ್ಲ ಮೇನ್ ಆನ್ಸರ್ ಇವೆ ಹೈಲೈಟ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿಬಿಟ್ಟು ಹೈಲೈಟ್ ಮಾಡಿದ್ದಾರೆ. ನೀವು ಕೂಡ ಹೈಲೈಟ್ ಮಾಡಿ ನೋಡ್ಕೋಬೋದು. ಲೇಖಕ ಪೌನೇನೆ ಕೆ ಕಪಡೆ ಸಿರ್ಹಾನೆ ದಾಬಾಕರ್ ಸೋಯ್, ಸಿರ್ಹಾನೆಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ರೀತಿ ಮೇನ್ ಆನ್ಸರ್ ಏನಿದೆ ಅಂಡರ್ಲೈನ್ ಮಾಡಿ. ಅವಾಗ ಪೇಪರ್ ಚೆಕ್ ಮಾಡೋರು ಮೌಲ್ಯಮಾಪಕರು ಏನು ಮಾಡ್ತಾರೆ, ಎಲ್ಲ ಉತ್ತರ ಓದೋದಿಲ್ಲ, ಕೇವಲ ನೀವೇನು ಅಂಡರ್ಲೈನ್ ಮಾಡಿರ್ತೀರ ಆನ್ಸರನ್ನು ಅಷ್ಟೇ ಓದ್ತಾರೆ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅವಾಗ ಮಿಸ್ಟೇಕ್ ಆದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಆ ರೀತಿ ಟ್ರಿಕ್ಕನ್ನು ಬಳಸಿ ಅಬ್ಸರ್ವ್ ಮಾಡ್ಬೋದು ನೀವು. ಆಮೇಲೆ 2 ಮಾರ್ಕ್ಸು ಎಷ್ಟು ಬರೆದಿದ್ದಾರೆ, ಒಂದು 5 ಸಾಲು ಬರೆದಿದ್ದಾರೆ. 5 ಸಾಲು ಸಾಕು, 90 ಬರೆಯೋ ಶಕ್ತಿ ಇಲ್ಲ. 4 ರಿಂದ 5 ಸಾಲು ಬರೆದ್ರೆ ಸಾಕು. ಸೊ 2ಕ್ಕೆ 2 ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಂಡರ್ಲೈನ್ ಮಾಡಿದವರು. ಇಲ್ಲಿ ಕೂಡ ಮೇನ್ ಪಾಯಿಂಟ್ಸ್ ಯಾವೆಲ್ಲವೇ ಅವಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಅದು ಮೇನ್ ಇಂಪಾಯಿಂಟು. ಮತ್ತು ಅವರು ಎಲ್ಲಿ ಕೂಡ ಘಾಟ್ ಹಾಕಿಲ್ಲ, ಕೆರೆ ಎಳೆದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಕೂಡ ಕೆರೆ ಎಳೆದಿಲ್ಲ, ಘಾಟ್ ಹಾಕಿಲ್ಲ, ನೀಟಾಗಿ ಬರೆದಿದ್ದಾರೆ. ಸೊ ನೀಟ್ ಬರೆದ್ರೆ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೀಟ್ ಬರೆದಿಲ್ಲ ಅಂದರೆ ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಓಕೆ, ನೀಟಾಗಿ ಬರೀರಿ. ಅಬ್ಸರ್ವ್ ಮಾಡಿ, ನೀವೇ ಆನ್ಸರ್ ನೋಡ್ಕೊಳ್ಳಿ. ಅವರು ಬರೆದಿರೋ ಆನ್ಸರ್ಗಳನ್ನು ಪ್ರತಿಯೊಂದು ಉತ್ತರ ಆದಮೇಲೆ ಅವರು ಅಂಡರ್ಲೈನ್ ಮಾಡಿದ್ದಾರೆ, ಗೆರೆ ಹೇಳಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿಸ್ಟಮೆಟಿಕ್ ಆಗಿದೆ. ಸೊ ಆಮೇಲೆ 3 ಮಾರ್ಕ್ಸ್ ನೋಡಿ. ಸೊ ಹ್ಯಾಂಡ್ ರೈಟಿಂಗ್ ಅಷ್ಟು ಫುಲ್ ನೀಟ್ ಅಂತ ಏನಿಲ್ಲ, ಮೀಡಿಯಮ್ ಆಗಿವೆ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಓದೋರಿಗೆ ಅರ್ಥ ಆದರೆ ಸಾಕು. ನಿಮ್ಮ ಹ್ಯಾಂಡ್ ರೈಟಿಂಗ್ ಮ್ಯಾಟ್ರ್ ಆಗೋದಿಲ್ಲ, ನಿಜ ಹೇಳ್ಬೇಕು, ಮ್ಯಾಟ್ರ್ ಆಗೋದಿಲ್ಲ. ಆದರೆ ನೀವು ಬರೆದು ಓದ್ತಾರಿಗೂ ಕರೆಕ್ಟಾಗಿ ಬರೆದಿರಬೇಕು. ಒತ್ತಕ್ಷರ ಆಗಿರಲಿ ಕರೆಕ್ಟಾಗಿರಬೇಕು. ಮತ್ತು ಅದು ಓದೋರಿಗೆ ಅರ್ಥ ಆಗಬೇಕು ಸಾಕು. ಅಷ್ಟೊಂದು ಪೂರ್ತಿ ದುಂಡಾಗಿರ್ಬೇಕಂತೇನಲ್ಲ, ಅರ್ಥ ಆದರೆ ಸಾಕು. ಇಷ್ಟು ಮೀಡಿಯಮ್ ಇದೆಯಲ್ಲ, ಇಷ್ಟಾದರೆ ಸಾಕು ನೋಡಿ. ಈ ರೀತಿ ಆದರೆ ಸಾಕು, ನಿಮಗೆ ಮಾರ್ಕ್ಸನ್ನ ಕೊಡ್ತಾರೆ. ಸೊ ಮೇನ್ ಪಾಯಿಂಟ್ ಇರೋದು ಅಂಡರ್ಲೈನ್ ಮಾಡೋದು.
ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಮಗೆ ತುಂಬ ಜನ ಮರ್ತು ಬರ್ತೀರಾ ಮತ್ತು ಟೈಮ್ ಸಾಲೋದಿಲ್ಲ, ನಮಗೆ ಬಿಟ್ಟು ಬರ್ತೀರಾ. ಸೊ ಎಕ್ಸಾಮ್ ಕೊನೆಗೆ ಏನಾದರೂ ಮಾಡಿ ಒಂದು 10 ನಿಮಿಷ ಟೈಮ್ ಮಾಡ್ಕೊಳ್ಳಿ, ಗೆರೆ ಹೊಡೀರಿ, ಅಂಡರ್ಲೈನ್ ಮಾಡಿ, ಪೇಪರ್ ಚೆಕ್ ಮಾಡೋರಿಗೆ ಅದು ನೀಟ್ ಅನಿಸುತ್ತೆ, ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ಅದೊಂದು ಟ್ರಿಕ್ಕು ಬಳಸಿ, ಅಬ್ಸರ್ವ್ ಮಾಡಿ. ಎಲ್ಲೂ ಕೂಡ ಅವರು ಒಂದು ಗೆರೆ ಎಳೆದಿಲ್ಲ, ಘಾಟ್ ಹಾಕಿಲ್ಲ, ಅಷ್ಟು ನೀಟಾಗಿ ಬರೆದಿದ್ದಾರೆ. ಅರ್ಥ ಆಯ್ತಾ? ಮಿಸ್ಟೇಕ್ ಆಗ್ತವೆ. ಮಿಸ್ಟೇಕ್ ಆದರೆ ಏನು ಮಾಡಿ, ನೀವು ಪೂರ್ತಿ ಘಾಟ್ ಹಾಕಬೇಡಿ, ನೀಟಾಗಿ ಒಂದೇ ಗೆರೆ ಎಳೀರಿ. ಅರ್ಥ ಆಯ್ತಾ? ಪೂರ್ತಿ ಘಾಟ್ ಹಾಕಿದರೆ ಪೇಪರ್ ನೀಟ್ ಅನಿಸೋದಿಲ್ಲ. ಅವಾಗ ನಿಮಗೆ ನೀವು ಸರಿಯಾಗಿ ಬರೆದರೂ ಮಾರ್ಕ್ಸ್ ಕಟ್ ಮಾಡ್ತಾರೆ. ತಪ್ಪಾದರೆ ಒಂದು ಲೈನ್ ಇರೀರಿ, ಅಷ್ಟೇ ಸಾಕು. ಒಂದು ಲೈನ್ ಇರೋದ್ರೆ ಸಾಕು. ನೋಡಿ, ಅಬ್ಸರ್ವ್ ಮಾಡಿ. ಎಲ್ಲ 3 ಮಾರ್ಕ್ಸ್ ಇವೆಲ್ಲ. ನೀವು ಪಾಯಿಂಟ್ಸಲ್ಲಿ ಬರಿಬೋದು. ನೀವು ಇದೇ ರೀತಿ ವಾಕ್ಯದಲ್ಲಿ ಬರಬೇಕಂತಿಲ್ಲ, ಪಾಯಿಂಟ್ಸ್ ಹಾಕಿಬಿಟ್ಟು ಬೇಕಾದ್ರೆ ಬರಿಬೋದು. ಹಿಂದಿಯಲ್ಲಿ ಪಾಯಿಂಟ್ಸ್ ಕೂಡ ಬರೆದರೆ ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಕನ್ನಡ ಅನುವಾದ ಇದು. ಹಿಂದಿಯಿಂದ ಕನ್ನಡ ಅನುವಾದ. ಇಬ್ಬರು ಸ್ನೇಹಿತರು ಕಾಡಿನಿಂದ ಮರಳಿ ಬಂದರು ಮತ್ತು ಒಂದು ಸ್ಥಳದಲ್ಲಿ ಮನೆಯನ್ನು ಕಟ್ಟಿದರು. ಬ್ರಾಕೆಟಲ್ಲಿ ಬರೆದರೆ. ನೀವು ಕೂಡ ನಿಮಗೆ ಯಾವ ಉತ್ತರ ಗೊತ್ತಾರೆ, ಮಾಡಿದರು, ಕಟ್ಟಿದರು ಬರೆದರೆ ಬ್ರಾಕೆಟಲ್ಲಿ ಬರಿಬೋದು. ಇದು ಜಗತ್ತಿನಲ್ಲಿ ಮನುಷ್ಯನ ಕೈಗಳಿಂದ ಮಾಡಲ್ಪಟ್ಟ ಮೊದಲ ಮನೆಯಾಗಿತ್ತು. ಈ ರೀತಿ ಬ್ರಾಕೆಟಲ್ಲಿ ಬರೀರಿ. ನಿಮಗೆ ಯಾವ ಉತ್ತರ ಗೊಂದಲ ಇದ್ದರೆ ಮಾತ್ರ, ನಿಮಗೆ ಗೊಂದಲ ಇದ್ದರೆ ಬ್ರಾಕೆಟಲ್ಲಿ ಬರಿಬೋದು, ಮಾರ್ಕ್ಸ್ನ ಕೊಡ್ತಾರೆ. ನೋಡಿ, 4 ಮಾರ್ಕ್ಸಿಗೆ ನೋಡಿ, ತುಂಬ ಏನು ಬರೆದಿಲ್ಲ, ಅರ್ಧ ಪೇಜ್ ಬೇಕಾಗಿಲ್ಲ, ಇದು ಅರ್ಧ ಪೇಜ್ ಆಗಿದೆ. 35 ನೋಡಿ, ಇಷ್ಟೇ ಆನ್ಸರು. ಅಸಫಲತಾ. ಇದನ್ನೇ ಕ್ವಶನ್ ಕೊಡ್ತಾರೆ ನೋಡಿ. ನೀವು ಕೂಡ ಬರೆದವ್ರ ಹೆಸರು ಬರೆದಿದ್ದಾರೆ, ಲೇಖಕರ ಹೆಸರು ಬರೆದಿದ್ದಾರೆ, ಸೋನ್ಲಾಲ್ ದ್ವಿವೇದಿ. ಕೋಶಿಶ್ ಕರ್ನೆ ವಾಲಕಿ ಕಭಿ ಹಾರ್ ನಹೀ ಹೋತಿ. ಇದು ಪದ್ಯ ಭಾಗ, ಅಸಫಲತಾ ಬರೆದಿದ್ದಾರೆ. ಆಮೇಲೆ ಇದೇನು ಗದ್ಯ ಭಾಗ. ಆಮೇಲೆ ನೋಡಿ, ಇಂಟರ್ನೆಟ್ ಏಕ್ ವರದಾನ್. ಏನಿದು? ಇದು ಪ್ರಬಂಧ. ಇದು ಹಿಂದಿಯಲ್ಲಿ ನಿಬಂಧ ತಿರ್ತಾರೆ, ನಿಬಂಧ. ಇದು ಪ್ರಸ್ತಾವನೆ ಹಾಕಿದ್ದಾರೆ. ಆಮೇಲೆ ಇಂಟರ್ನೆಟ್ ಕಾ ಅರ್ಥ ಬರೆದಿದ್ದಾರೆ. ಆಮೇಲೆ ಇಂಟರ್ನೆಟ್ ಕಾ ಲಾಭ ಬರೆದಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಉಪಸಂಹಾರ. ಎಷ್ಟು ಬರೀ, ನಿಮಗೆ ಕೂಡ ಮಾರ್ಕ್ಸ್ನ ಕೊಡ್ತಾರೆ. ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೂಡ ಅವರು ಅಂಡರ್ಲೈನ್ ಮಾಡಿದ್ದಾರೆ. ಪ್ರತಿಯೊಂದು ಉತ್ತರಕ್ಕೆ ಅಂಡರ್ಲೈನ್ ಮಾಡೇ ಇದ್ದಾರೆ ಅವರು. ಸೊ ಮಾಡಿ, ನಿಮ್ಗೆ ಸಮಯ ಮಾಡ್ಕೊಳ್ಳಿ, ಮಾಡಿ. ಆಮೇಲೆ ಪತ್ರ, ಚುಟ್ಟಿ ಪತ್ರ. ಇದು ದಿನಾಂಕ ಹಾಕಿದ್ದಾರೆ, ಸ್ಥಳ ಹಾಕಿದ್ದಾರೆ, ಆಮೇಲೆ ಪ್ರವೇಶಕ್ಕೆ ಹಾಕಿದ್ದಾರೆ, ಹೋಗ್ಬೇಕಂತ ಹಾಕಿ, ಸೇವಾ ಮೇ ಮುಖ್ಯಾಧ್ಯಾಪಕ ಸರ್ಕಾರಿ ಶಾಲಾ ಮೈಸೂರು. ಆಮೇಲೆ ಆದರಣೀಯ ಮಹೋದಯ ಹಾಕಿದ್ದಾರೆ, ವಿಷಯ ಹಾಕಿದ್ದಾರೆ. ಆಮೇಲೆ ವಿಷಯದ ವಿವರಣೆ, ಲಾಸ್ಟಿಗೆ ಧನ್ಯವಾದ ಸಹಿತ ಆಪ್ಕೆ ಆಜ್ಞಾಕಾರಿ ಛಾತ್ರ, ಆಮೇಲೆ ಅಭಿಭಾವಕ್ಕೆ ಹಸ್ತಾಕ್ಷರ. ಅರ್ಥ ಆಯ್ತಾ? ಸೊ ಇಷ್ಟೊಂದು ಆನ್ಸರ್ ಬುಕ್ಲೆಟು ಅಬ್ಸರ್ವ್ ಮಾಡ್ಬೋದು. ನೀವು ಪ್ರತಿಯೊಂದು ಸಾಲನ್ನು ಅಬ್ಸರ್ವ್ ಮಾಡಿ, ಎಲ್ಲಿ ಕೂಡ ಮಿಸ್ಟೇಕ್ ಮಾಡಿಲ್ಲ ಅವರು. ಒಂದು ಗೆರೆ ಎಳೆದಿಲ್ಲ ಅವರು, ಒಂದು ಮಿಸ್ಟೇಕ್ ಮಾಡಿಲ್ಲ. ಅರ್ಥ ಆಯ್ತಾ? ಹಾಗಂತ ನಿಮಗೆ ಮಿಸ್ಟೇಕ್ ಆಗಬಾರ್ದು ಅಂತ ಏನಲ್ಲ, ಮಿಸ್ಟೇಕ್ ಆಗ್ತವೆ. ಮಿಸ್ಟೇಕ್ ಆದರೆ ಏನು ಮಾಡಿ, ಪೂರ್ತಿ ಘಾಟ್ ಹಾಕಕ್ಕೆ ಹೋಗಬೇಡಿ, ನೀಟಾಗಿ ಒಂದೇ ಲೈನ್ ಹೇಳಿರಿ. ಏನು ಮಿಸ್ಟೇಕ್ ಇರ್ತದೆ ಅದು, ನೀಟಾಗಿ ಒಂದೇ ಲೈನನ್ನು ಹೇಳಿರಿ, ಮತ್ತು ಆನ್ಸರ್ನ ಕಂಟಿನ್ಯೂ ಮಾಡಿ. ಆ ರೀತಿ ಮಾಡಿದ್ರೆ ನಿಮಗೆ ಆನ್ಸರ್ ನೀಟ್ ಅನಿಸುತ್ತೆ, ಅವಾಗ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಮಿಸ್ಟೇಕ್ ಆಗಿರ್ತವೆ, ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರಿಗೆ ಮಿಸ್ಟೇಕ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಮಿಸ್ಟೇಕ್ ಆಗೋದು ಸಹಜ. ಹಾಗಂತ ಮಾರ್ಕ್ಸ್ ಎಲ್ಲ ತೆಗೆಯೋದಿಲ್ಲ, ಕೆಲವೊಂದ್ಸಲ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಮಿಸ್ಟೇಕ್ ಆಗ್ತವೆ, ಹಿಂದಿ ವಿಷಯದಲ್ಲಿ ಖಂಡಿತ ಮಿಸ್ಟೇಕ್ ಆಗ್ತವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಉತ್ತರ ಎಷ್ಟು ಗೊತ್ತಿದೆ ಅಷ್ಟು ನೀಟಾಗಿ ಬರೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ ಅವರು ಬರೋಂಥ ಉತ್ತರ ಪತ್ರಿಕೆ. ನೀವು ಇದನ್ನ ನೋಡ್ಕೊಳ್ಳಿ, ತುಂಬಾ ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ನಾನು 2 ಮಾರ್ಕ್ಸ್ ಎಷ್ಟು ಬರಬೇಕು, 3 ಮಾರ್ಕ್ಸ್ ಎಷ್ಟು ಬರಬೇಕು, 4 ಮಾರ್ಕ್ಸ್ ಎಷ್ಟು ಬರಬೇಕಂತ ಕನ್ಫ್ಯೂಸ್ ಹಾಕೋಬೇಡಿ. ಅಬ್ಸರ್ವ್ ಮಾಡಿ, ಇಲ್ಲಿ ಅವ್ರು ಎಷ್ಟು ಬರೆದಿದ್ದಾರೆ ಅಷ್ಟನ್ನ ಬರೆದ್ರೆ ನಿಮಗೂ ಕೂಡ ಫುಲ್ ಮಾರ್ಕ್ಸ್ನ ಕೊಡ್ತಾರೆ. ಓಕೆ, ಇನ್ನೊಮ್ಮೆ ನೋಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ಈಗ ಅಲ್ಲಿ ಚಾನಲ್ ಮೇಲೆ ಹಿಂದಿ ವಿಷಯದ ಮೇಲೆ ನಿಮಗೆ 40+ ಪಾಸಿಂಗ್ ಪ್ಯಾಕೇಜು, ಸ್ಕೂಲಿಂಗ್ ಪ್ಯಾಕೇಜು ಹಾಕಿರ್ತೀನಿ. ಅವನು ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಅದು ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್.